ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಕರ್ನಾಟಕದಲ್ಲಿ ಅನ್ಯ ಭಾಷೆಯ ನಾಮಫಲಕಗಳಿಗೆ ವಿರೋಧ, ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಕರವೇ. ಹಲವೆಡೆ ಬ್ಯಾನರ್ ಬೋರ್ಡ್ಗಳನ್ನು ಕಿತ್ತು ಆಕ್ರೋಶ, ಪ್ರತಿಭಟನಾಕಾರರು ಪೊಲೀಸರ ವಶಕ್ಕೆ. ಯಲಹಂಕದ ಅಡ್ಯಾರ್ ಆನಂದ ಭವನ್ ಮುಂದೆಯೂ ಗಲಾಟೆ, ಲ್ಯಾಂಬೋರ್ಗಿನಿ ಶೋರೂಮ್ನಲ್ಲಿ ಬೋರ್ಡ್ ತೆಗೆದ ಕಾರ್ಯಕರ್ತರು. ಮುಂಜಾಗ್ರತಾ ಕ್ರಮವಾಗಿ ಬಹುತೇಕ ಅಂಗಡಿಗಳು ಬಂದ್ ಮಾಡಿದ ಮಾಲಕರು. ಗ್ರಾಹಕರಿಲ್ಲದೆ ಖಾಲಿ ಹೊಡಿತಾ ಇರೋ ಮಾಲ್ ಆಫ್ ಏಷ್ಯಾ. ಕರವೇ ಪ್ರತಿಭಟನೆ ವೇಳೆ ಬೆಳಗ್ಗೆಯಿಂದ ಮಾಲ್ ಬಂದ್, ಗೇಟ್ ಬಂದ್ ಮಾಡಿ ಪೊಲೀಸರಿಂದಲೂ ಭದ್ರತೆ. ಕಾಂಗ್ರೆಸ್ ಏಜೆಂಟ್ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಕ್ರಮಕ್ಕೊತ್ತಾಯ. ಬಿಜೆಪಿ ಪದಾಧಿಕಾರಿಗಳ ಸಭೆಯಲ್ಲಿ ಹೈಕಮಾಂಡ್ಗೆ ದೂರು ಕೊಡುವಂತೆ ಆಗ್ರಹ. ಸಿದ್ದರಾಮಯ್ಯರನ್ನ ಸೋಮಾರಿಸಿದ್ದ ಎಂದಿದ್ದ ಆರೋಪ. ಪ್ರತಾಪ್ ಸಿಂಹ ವಿರುದ್ಧ ಮೈಸೂರಲ್ಲಿ ಎಫ್ಐಆರ್. ವೈಯಕ್ತಿಕವಾಗಿ ಪದ ಬಳಸಿಲ್ಲ ಅಂತ ಫೇಸ್ಬುಕ್ನಲ್ಲಿ ಸಂಸದರ ಸ್ಪಷ್ಟನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.